ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಹಾಸನ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಸೇರಿದ ಜಮೀನಿನ ಮೇಲೆ ಅಕ್ರಮ ಕಟ್ಟಡ ಕಾಮಗಾರಿ ನಿರ್ಮಿಸುತ್ತಿರುವುದನ್ನು ನಿಲ್ಲಿಸಬೇಕೆಂದು ಗ್ರಾಮದ ಜನರು ಅರಸೀಕೆರೆ ಹಾಸನ ಸಂಪರ್ಕಿಸುವ ಮುಖ್ಯ ರಸ್ತೆ ಮಧ್ಯೆ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿ 1983ರಲ್ಲಿ ಸ್ಥಾಪಿತವಾದ ಈ ಶಾಲೆಯು 1993ರಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದಿಂದ ಸರ್ವೆ ನಂಬರ್ 42 ಅಡಿ 6 ಎಕರೆ ಜಮೀನು ಹೊಂದಿದೆ. ಆದರೆ ಆ ಜಮೀನಿನ ಪೂರ್ವ ಭಾಗದಲ್ಲಿ ಕೃಷ್ಣೇಗೌಡ ಎಂಬ ವ್ಯಕ್ತಿ ಅಕ್ರಮವಾಗಿ ಹಕ್ಕುಪತ್ರ ಪಡೆದು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಕಾರ್ಯಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ದೂರಿದರು. ಗ್ರಾಮಸ್ಥರು ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದಂತೆ ಅವರು ಸರ್ಕಾರದಿಂದ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಮಧ್ಯಂತರ ಈ ಸಮಸ್ಯೆ ಮೇಲೆ ಅವರ ಮನೋಭಾವವನ್ನು ತಲುಪಿಸಿದಂತೆ ಗ್ರಾಮದ ಪ್ರಮುಖ ವ್ಯಕ್ತಿಗಳು ಮತ್ತು ಸ್ಥಳೀಯ ನಿವಾಸಿಗಳು ಮುಖ್ಯ ರಸ್ತೆ ವೃತ್ತದಲ್ಲಿ ರಸ್ತೆ ತಡೆ ಹಾಕಿ ಪ್ರತಿಭಟನೆಯನ್ನು ಮುಂದುವರೆಸಿದರು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಈ ಶಾಲೆಯ ಜಮೀನು ಜನರಿಗೆ ಶಿಕ್ಷಣ ನೀಡಲು ಮತ್ತು ಸಮಾಜದ ಅಭಿವೃದ್ಧಿಗೆ ಒಳಪಟ್ಟ ಮಹತ್ವಪೂರ್ಣ ಆಸ್ತಿ. ಇದರ ಮೇಲೆ ಅಕ್ರಮವಾಗಿ ಕಾಮಗಾರಿ ನಡೆಸುತ್ತಿರುವುದರಿಂದ ಶಾಲೆಗೆ ಅನ್ಯಾಯವಾಗಲಿದೆ. ಗ್ರಾಮಸ್ಥರು ಸ್ಥಳೀಯ ಆಡಳಿತ ಮತ್ತು ಶಾಲಾ ಆಡಳಿತದಿಂದ ತಕ್ಷಣವೇ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ರೀಸರ್ವೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಈಗ ಹಾಸನಾಂಬ ಬಿಸಿ ಇದೀವಿ ಅಂತ ಹೇಳ್ಬಿಟ್ಟು ಮುಗಿದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇವತ್ತು ಊರ್ನವರೆಲ್ಲ ಬಂದು ಈಗ ಇಲಾಖೆಯವರೆಲ್ಲ ಬರ್ಲಿ ಅಂತ ಹೇಳ್ಬಿಟ್ಟು ಶಾಲೆಯನ್ನ ಕ್ಲೋಸ್ ಮಾಡಿಸಿದ್ದಾರೆ. ನಮ್ಮ ಕರ್ತವ್ಯಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಇಲಾಖೆಯವ್ರಿಗೂ ಕೂಡ ಫೋನ್ ಮಾಡಿ ತಿಳಿಸಿದೀವಿ. BO ಸರ್ ಬರ್ತೀವಿ ಅಂತ ಹೇಳಿದ್ದಾರೆ. ನನ್ನ ಹೆಸರು ತ್ರಿವೇಣಿ. 91ರಲ್ಲಿ ಇದು ಸ್ಕೂಲ್ ಸ್ಟಾರ್ಟ್ ಆಗಿ ಶಾಲೆ ಗ್ರಾಂಟ್ ಆಗಿ ಮಂಜೂರಾಗಿರೋದು. ಅವತ್ತಿಂದಲೂ ಹೋರಾಡ್ಕೆ ಬಂದರೆ ಗೋವಿಂದೇಗೌಡರು ಹಿಂದೆ ಇದ್ರು. 3 ಎಕರೆ ಒಂದ್ ಜಾಗದ 3 ಎಕರೆ 10 ಗುಂಟೆ ಒಂದ್ ಜಾಗ, 3 ಎಕರೆ ಒಂದ್ ಜಾಗ, 6 ಎಕರೆ 10 ಗುಂಟೆ ಜಾಗ. ಇದು ಏನು ಒತ್ತುವರಿ ತಗೊಂಡಿದ್ದಾರೆ ಸಹ. ಸ್ಕೂಲ್ ಜಾಗನ ಒತ್ತು ಹರಾಜಿಗೆ ಅಂತ ಬಿಟ್ಟಿದ್ರು. ಯಾವ್ದಾ 90-60 ಇರ್ಬೋದು, ಆಯುಕ್ತರಿಗೆ ಇರ್ಬೋದು, ಜಿಲ್ಲಾ ಪಂಚಾಯತ್ CO ಇರ್ಬೋದು, ಎಲ್ಲಾರ್ಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ವಿ. ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಆ ಉದ್ದೇಶದಿಂದ ಇವತ್ತು ಶಾಲೆನ ಬಂದ್ ಮಾಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್. ಟೋಟಲಿ ಸರ್ ನಮ್ಗೆ ಏನ್ ಒತ್ತುವರಿ ಆಗಿದೆ ತೆರವುಗೊಳಿಸಿ ಶಾಲೆಗೆ ಸಂಬಂಧಪಟ್ಟಂತ ಜಾಗನ ಶಾಲೆಗೆ ಬಿಟ್ಕೊಡ್ಬೇಕು ಕೋರ್ತೀವಿ. ಮುಂಜಾನೆ ರಸ್ತೆ ಮಧ್ಯೆ ಪ್ರತಿಭಟನೆ ಮಾಡಿದ್ದರಿಂದ ಕೆಲ ಸಮಯ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಗೋವಿಂದೇಗೌಡ, ರವಿಕುಮಾರ್, ಅಶೋಕ್, ಮಂಜೇಗೌಡ, ಪ್ರಭು, ರಾಮಮೂರ್ತಿ, ನಾಗೇಶ್, ದೇವರಾಜು ಮತ್ತಿತರರು ಭಾಗವಹಿಸಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.